ನಮಸ್ಕಾರ ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಡಿಎಫ್ಎಸ್ ಮತ್ತೆ ಬಿಎಫ್ಎಸ್ ಅಂದ್ರೆ ಏನು ಅಂತ ನೋಡ್ತಾ ಹೋಗೋಣ. ಸೊ ಒಂದು ಟ್ರೀನ ಕೊಟ್ಟಿದ್ದಾರೆ. ಸೊ ಇದನ್ನ ಡಿಎಫ್ಎಸ್ ಮುಖಾಂತರ ಟ್ರಾವರ್ಸ್ ಮಾಡೋಣ ಮತ್ತೆ ಬಿಎಫ್ಎಸ್ ಮುಖಾಂತರ ಟ್ರಾವರ್ಸ್ ಮಾಡೋಣ. ಫಸ್ಟ್ ಬಿಎಫ್ಎಸ್ ಅಂತ ಅಂದ್ರೆ ಏನು? ಬ್ರೆಡ್ತ್ ಫಸ್ಟ್ ಸರ್ಚ್. ಏನು? ಬ್ರೆಡ್ತ್ ಫಸ್ಟ್ ಸರ್ಚ್. ನೆಕ್ಸ್ಟ್ ಡಿಎಫ್ಎಸ್ ಅಂತ ಅಂದ್ರೆ ಏನು? ಡೆಪ್ತ್ ಫಸ್ಟ್ ಸರ್ಚ್. ಬ್ರೆಡ್ತ್ ಫಸ್ಟ್ ಸರ್ಚ್ ಅಲ್ಲಿ ಏನ್ ಮಾಡ್ತೀವಿ? ಹತ್ರ ಇರುವಂತಹ ನೋಡ್ಗಳನ್ನ ಟ್ರಾವರ್ಸ್ ಮಾಡ್ತಾ ಹೋಗ್ತೀವಿ. ಅದೇ ರೀತಿ ಬ್ರೆಡ್ತ್ ಈ ರೀತಿ ಹೋಗ್ತೀವಿ. ಡೆಪ್ತ್ ಅಲ್ಲಿ ಏನ್ ಮಾಡ್ತೀವಿ? ಆದಷ್ಟು ಕೆಳಗಡೆ ಬರ್ತೀವಿ. ಟ್ರಾವರ್ಸ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ಏನ್ ಮಾಡ್ತೀವಿ? ಬ್ಯಾಕ್ ಟ್ರ್ಯಾಕ್. ಬ್ಯಾಕ್ ಟ್ರ್ಯಾಕ್ ಅಂದ್ರೆ ಈಗ 4 ಇಂದ 5 6 ಗೆ ಬಂದಿದ್ದೀನಿ ಅಂತ ಅನ್ಕೊಳ್ಳಿ. 6 ಇಂದ ಮತ್ತೆ 4 ಗೆ ಹೋಗ್ಬೇಕು. ನೆಕ್ಸ್ಟ್ 4 ಇಂದ ನಾನು ಎಲ್ಲಿಗಾದ್ರೂ ಹೋಗ್ಬೋದಾ ಅಥವಾ ಡೆಪ್ತ್ ಅಲ್ಲಿ ಇನ್ನೂ ಹೋಗ್ಬೋದಾ ಅಂತ ನೋಡ್ಬೇಕು. ಸೊ ಆ ರೀತಿ ಮಾಡ್ಬೇಕಾಗುತ್ತೆ. ಫಸ್ಟ್ ಈಗ ಡಿಎಫ್ಎಸ್ ಏನ್ ಮಾಡುತ್ತೆ? ಡಿಎಫ್ಎಸ್ ಯಾವ ಡೇಟಾ ಸ್ಟ್ರಕ್ಚರ್ ನ ಫಾಲೋ ಮಾಡುತ್ತೆ? ಕ್ಯೂ ಡೇಟಾ ಸ್ಟ್ರಕ್ಚರ್ ನ ಫಾಲೋ ಮಾಡುತ್ತೆ. ಕ್ಯೂ ಡೇಟಾ ಸ್ಟ್ರಕ್ಚರ್ ನ ಫಾಲೋ ಮಾಡುತ್ತೆ. ಮತ್ತೆ ಯಾವ ಪ್ರಿನ್ಸಿಪಲ್? ಫಿಫೋ. ಫಿಫೋ ಅಂದ್ರೆ ಫಸ್ಟ್ ಇನ್ ಫಸ್ಟ್ ಔಟ್. ಯಾರು ಫಸ್ಟ್ ಬರ್ತಾರೆ ಅವರನ್ನ ರಿಸಲ್ಟ್ ಗೆ ತುಂಬಬೇಕು. ಸೊ ನೋಡ್ತಾ ಹೋಗೋಣ. ಕ್ಯೂಗೆ ಯಾರನ್ನ ಫಸ್ಟ್ ತುಂಬಬೇಕು, ಯಾರು ಬರ್ತಾರೆ ಅವರು. ನೆಕ್ಸ್ಟ್ ಡೆಪ್ತ್ ಫಸ್ಟ್ ಸರ್ಚ್. ಡಿಎಫ್ಎಸ್ ಏನ ಯೂಸ್ ಮಾಡುತ್ತೆ? ಸ್ಟ್ಯಾಕ್ ಡೇಟಾ ಸ್ಟ್ರಕ್ಚರ್ ನ ಯೂಸ್ ಮಾಡುತ್ತೆ. ಯಾವ ಡೇಟಾ ಸ್ಟ್ರಕ್ಚರ್? ಸ್ಟ್ಯಾಕ್ ಡೇಟಾ ಸ್ಟ್ರಕ್ಚರ್. ಈಗ ಫಸ್ಟ್ ನಾವು ಬಿಎಫ್ಎಸ್ ನ ಟ್ರಾವರ್ಸ್ ಮಾಡ್ತಾ ಹೋಗೋಣ. ಬಿಎಫ್ಎಸ್ ಅಂದ್ರೆ ಏನು? ಬ್ರೆಡ್ತ್ ಫಸ್ಟ್ ಸರ್ಚ್. ಬ್ರೆಡ್ತ್ ಫಸ್ಟ್ ಸರ್ಚ್ ಅಲ್ಲಿ ಏನ್ ಮಾಡಬೇಕು ಅಂತಂದ್ರೆ ನಿಯರೆಸ್ಟ್ ನೋಡ್ಗಳು ಅಂತಾನೆ ಕರೀತೀವಿ. ಸೊ ನಿಯರೆಸ್ಟ್ ಡೈರೆಕ್ಟ್ ಕನೆಕ್ಷನ್ ಇರುವಂತ ನಿಯರೆಸ್ಟ್ ನೋಡ್ ಅನ್ನ ಟ್ರಾವರ್ಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ನಾನು 0 ನ ಸೋರ್ಸ್ ನೋಡ್ ಅಂತ ಕರಿತೀನಿ ಅಂತ ಅನ್ಕೊಳ್ಳಿ. ನೀವು ಯಾವ್ದನ್ನಾದ್ರೂ ಸೋರ್ಸ್ ನೋಡ್ ಅಂತ ಕರ್ಕೋಬಹುದು. ಕ್ಯೂ ಅಲ್ಲಿ ನಾವು ತುಂಬತಾ ಬರಬೇಕು. ಫಸ್ಟ್ ಯಾವುದು? 0. ಯಾಕೆ? ಅದು ಸೋರ್ಸ್ ಅಂತ ತಗೊಂಡಿದ್ದೀವಿ. ನೆಕ್ಸ್ಟ್ 0 ಇಂದ ನಾನು ಎಲ್ಲೆಲ್ಲಿಗೆ ಹೋಗ್ಬೋದು? ಡೈರೆಕ್ಟ್ ಕನೆಕ್ಷನ್ ಎಲ್ಲೆಲ್ಲಿಗಿದೆ ನೋಡಿ. 1 ಇದೆ, 3 ಇದೆ. ಸೊ 1 ಮತ್ತೆ 3. ಈಗ 0 ಅಷ್ಟು ಮುಗಿತಾ? 0 ಇಂದ ನಾನು ಎಲ್ಲೆಲ್ಲಿ ಪಾಸಿಬಲ್ ಆಗಿ ಹೋಗ್ಬೋದಿತ್ತು ಅದಷ್ಟು ಮುಗಿತಾ? ಡೈರೆಕ್ಟ್ ಕನೆಕ್ಷನ್ ಇರೋದು ಮುಗಿತಾ? ಸೊ ಏನ್ ಮಾಡಬೇಕು? ರಿಸಲ್ಟ್ಗೆ ಅದನ್ನ ಇಳಿಸ್ಕೊಳ್ಳಿ. ಇದು ಕಾಟ್ ಮಾಡಿ ರಿಸಲ್ಟ್ಗೆ ಇಳಿಸ್ಕೊಂಡೆ. ನೆಕ್ಸ್ಟ್ 1 ಮತ್ತೆ 3 ಇದೆ. ಈಗ 1 ಮತ್ತೆ 3 ಅಲ್ಲಿ ನೀವು ಯಾವ್ದಾದ್ರು 1 ನ ಸೆಲೆಕ್ಟ್ ಮಾಡಿ. ಈಗ ನಾನು 1 ನ ಸೆಲೆಕ್ಟ್ ಮಾಡ್ತೀನಿ ಅಂತ ಅನ್ಕೊಳ್ಳಿ. ಸೊ 1 ನ ಸೆಲೆಕ್ಟ್ ಮಾಡಿದ್ರೆ ಏನ್ ಮಾಡಬೇಕು? 1 ನ ಕೆಳಗಡೆ ಇಳಿಸ್ಕೋಬೇಕು. 1 ನ ಕೆಳಗಡೆ ಇಳಿಸ್ಕೊಂಡ್ಮೇಲೆ 1 ಇಂದ ನಾನು ಎಲ್ಲೆಲ್ಲಿಗೆ ಹೋಗ್ಬೋದು ನೋಡ್ಬೇಕು. 0ಕ್ಕೆ ನಾನು ಹೋಗಂಗಿಲ್ಲ ವಾಪಸ್. ಯಾಕೆ? ಅಲ್ಲಿಂದನೇ ಬಂದಿರೋದು. ಸೊ 1 ಇಂದ ನಾನು 3ಗೆ ಹೋಗ್ಬೇಕು. 3ಗೆ ಹೋಗ್ಬೋದು. 3 ಆಲ್ರೆಡಿ ನನ್ನ ಕ್ಯೂ ಅಲ್ಲಿ ಇದೆ. 1 ಇಂದ 2ಗೆ ಡೈರೆಕ್ಟ್ ಕನೆಕ್ಷನ್ ಇರೋದನ್ನ ಮಾತ್ರ ಬರೀಬೇಕು. 1 ಇಂದ 6ಗೆ, 1 ಇಂದ 5ಗೆ ಇಷ್ಟಕ್ಕೆ ಹೋಗ್ಬೋದಾ? ಈಗ ಸೊ 0 ಆಯ್ತು, 1 ಆಯ್ತು. ನೆಕ್ಸ್ಟ್ 3 ಇದೆ. ಸೊ 3 ನ ಕೆಳಗಡೆ ಇಳಿಸ್ಕೊಳ್ಳಿ. ಸೊ ಏನಾಯ್ತು? 1 ಆಯ್ತು. ಈಗ 3 ಇಂದ ನಾನು ಎಲ್ಲೆಲ್ಲಿಗೆ ಹೋಗ್ಬೋದು ನೋಡಿ. 3 ಇಂದ 1ಗೆ ಹೋಗ್ಬೋದು, ಆಲ್ರೆಡಿ ಅದು ಮುಗಿದಿದೆ. 3 ಇಂದ 2ಗೆ ಹೋಗ್ಬೋದು, 2 ಆಲ್ರೆಡಿ ಇದೆ. ನೆಕ್ಸ್ಟ್ 3 ಇಂದ 4ಗೆ ಹೋಗ್ಬೋದು. ಸೊ 4 ನ ಕ್ಯೂ ಅಲ್ಲಿ ಆಡ್ ಮಾಡಬೇಕು. ನೆಕ್ಸ್ಟ್ ಸೊ 3 ಇಂದ ಎಲ್ಲೆಲ್ಲಿಗೆ ಹೋಗ್ಬೋದಿತ್ತು ಅದೆಲ್ಲ ಮುಗೀತು. ಈಗ ನೆಕ್ಸ್ಟ್ 2 ನ ಕೆಳಗಡೆ ಇಳಿಸ್ಕೊಳ್ಳಿ. ಕ್ಯೂ ಅಲ್ಲಿ ಇರೋ ಪ್ರಕಾರನೇ ಇಳಿಸ್ಕೊಂತ ಬರಬೇಕು. 2 ನ ನೋಡಿದ್ರೆ 2 ಇಂದ ನಾನು ಎಲ್ಲೆಲ್ಲಿಗೆ ಹೋಗ್ಬೋದು? 3ಗೆ ಹೋಗ್ಬೋದು, ಆಲ್ರೆಡಿ ಮುಗಿದಿದೆ. 1ಗೆ ಹೋಗ್ಬೋದು, ಮುಗಿದಿದೆ. 2 ಇಂದ 5 ಹೋಗ್ಬೋದು, ಕ್ಯೂ ಅಲ್ಲಿ ಪ್ರೆಸೆಂಟ್ ಇದೆ. 2 ಇಂದ 4 ಪ್ರೆಸೆಂಟ್ ಇದೆ ಕ್ಯೂ ಅಲ್ಲಿ. 2 ಇಂದ 6ಗೆ ಹೋಗೋದಕ್ಕಾಗಲ್ಲ. ಸೊ ಏನಾಯ್ತು? 2 ಮುಗೀತು. ನೆಕ್ಸ್ಟ್ 6 ನ ರಿಸಲ್ಟ್ಗೆ ಇಳಿಸ್ಕೊಳ್ಳಿ. ಸೊ 6 ನ ಇಳಿಸ್ಕೊಂಡಾಗ ಏನಾಯ್ತು? 6 ಇಂದ ಎಲ್ಲೆಲ್ಲಿಗೆ ಹೋಗ್ಬೋದು? ಯಾವ್ದು ಟ್ರಾವರ್ಸ್ ಮಾಡಿಲ್ಲ ಅದಕ್ಕೆ ಹೋಗ್ಬೇಕು ಮಾತ್ರ. ಇಲ್ಲಿ ರಿಸಲ್ಟ್ ಅಲ್ಲಿ ಇರ್ಕೂಡ್ದು, ಅದಕ್ಕೆ ಮಾತ್ರ ಹೋಗ್ಬೇಕು. ಸೊ 6 ಇಂದ 4 ಮಾತ್ರ ಹೋಗಕ್ಕಾಗೋದು. 4 ಆಲ್ರೆಡಿ ಕ್ಯೂ ಅಲ್ಲಿ ಇದೆ. ಸೊ ಏನು ಚೇಂಜ್ ಇಲ್ಲ. ನೆಕ್ಸ್ಟ್ 5 ನ ಕೆಳಗಡೆ ಇಳಿಸ್ಕೊಂಡ್ರೆ 5th ನೋಡ್ ಮುಗೀತು. ಸೊ ಆಲ್ರೆಡಿ ಎಲ್ಲ ಅದಕ್ಕೆ ಕನೆಕ್ಷನ್ ಇರೋದು ಟ್ರಾವರ್ಸ್ ಆಗಿದೆ. ನೆಕ್ಸ್ಟ್ 4. ಸೊ 4 ನ ಇಳಿಸ್ಕೊಂಡ್ರೆ ಎಲ್ಲ ಮುಗಿದಿದೆ, ಅದೊಂದಿತ್ತು, ಈಗ ಮುಗಿತು. ಸೊ ಬಿಎಫ್ಎಸ್ ಸರ್ಚಿನ ಬ್ರೆಡ್ತ್ ಫಸ್ಟ್ ಸರ್ಚ್ ಇಂದ ಎಷ್ಟಾಯ್ತು? 1 ಇದಾಯ್ತು. ಅದೇ ಏನಾದ್ರೂ ನೀವು ಇಲ್ಲಿ ನಾನು ಫಸ್ಟ್ 1 ಅನ್ನ ಕನ್ಸಿಡರ್ ಮಾಡಿದೆ ಅಲ್ವಾ? ಸೊ 0 ಇಂದ 1 ಮತ್ತೆ 3ಗೆ ಹೋಗ್ಬೋದಿತ್ತು. 1 ನ ನಾನು ಕನ್ಸಿಡರ್ ಮಾಡಿ. ಅದೇ ಏನಾದ್ರೂ 3 ನ ಕನ್ಸಿಡರ್ ಮಾಡಿದ್ರೆ ಡಿಫ್ರೆಂಟ್ ಆನ್ಸರ್ ಬರೋದು. ಸೊ ಏನಾಗುತ್ತೆ? ಡಿಫ್ರೆಂಟ್ ಆನ್ಸರ್ಗಳು ಕೂಡ ಬಿಎಫ್ಎಸ್ ಅಲ್ಲಿ ಬರ್ತಾ ಹೋಗುತ್ತೆ. ನೆಕ್ಸ್ಟ್ ಡಿಎಫ್ಎಸ್. ಡಿಎಫ್ಎಸ್ ಏನ ಯೂಸ್ ಮಾಡುತ್ತಪ್ಪ? ಸ್ಟ್ಯಾಕ್ ನ ಯೂಸ್ ಮಾಡುತ್ತೆ. ಏನ್ ಯೂಸ್ ಮಾಡುತ್ತೆ? ಸ್ಟ್ಯಾಕ್.
ಸ್ಟ್ಯಾಕ್ ಅಲ್ಲಿ ಏನ್ ಮಾಡಬೇಕು, ಆದಷ್ಟು ಡೆಪ್ತ್ ಹೋಗ್ಬೇಕು. ಡೆಪ್ತ್ ಹೋಗಾದ್ಮೇಲೆ ಅಲ್ಲಿಂದ ಆಗಲ್ಲ ಅಂತಂದ್ರೆ ಬ್ಯಾಕ್ ಟ್ರ್ಯಾಕ್ ಮಾಡಿ ಪಾಸಿಬಲ್ ವೇನ ಕಂಡುಹಿಡಿಬೇಕು. ಸೋರ್ಸ್ ಯಾವ್ದು ತಗೊಂಡಿದೀವಿ, 0. ಸೊ 0ನ ನಮ್ಮ ಸ್ಟ್ಯಾಕ್ಗೆ ಹಾಕಿ. ಸೊ 0 ಆದ್ಮೇಲೆ 0 ಇಂದ ಎಲ್ಲೆಲ್ಲಿಗೆ ಹೋಗ್ಬೋದು, 1ಗೆ ಹೋಗ್ಬೋದು ಅಥವಾ 3ಗೆ ಹೋಗ್ಬೋದು. ಸೊ 1 3 ರಿಸಲ್ಟ್ ಏನಾಗುತ್ತೆ, 0 1 3 0 1 3 ಅದನ್ನ ಬರೀರಿ. ಈಗ 1 ಯೂಸ್ ಮಾಡ್ಕೊಂಡು ಹೋಗು, 3 ಯೂಸ್ ಮಾಡ್ಕೊಂಡು ಹೋಗು. ನಾವೇನ್ ಮಾಡ್ತಿರೋದು ಡೆಪ್ತ್ ಫಸ್ಟ್ ಸರ್ಚ್, ಫಸ್ಟ್ ಕೆಳಗಡೆ ಹೋಗೋದನ್ನ ನೋಡ್ಬೇಕು. ಸೊ ಏನ್ ಮಾಡ್ತೀನಿ, 3ನ ಚೂಸ್ ಮಾಡ್ತೀನಿ. 3 ಇಂದ ನಾನು 2ಗೆ ಹೋಗ್ಬೋದು ಅಥವಾ 4ಗೆ ಹೋಗ್ಬೋದು. ಎಲ್ಲೆಲ್ಲಿಗೆ ಹೋಗ್ಬೋದು, 2ಗೆ ಹೋಗ್ಬೋದು ಇಲ್ಲ 4ಗೆ ಹೋಗ್ಬೋದು. ಈಗ ನಾನು ಯಾವ್ದನ್ನ ಚೂಸ್ ಮಾಡಬೇಕು, 4ನ ಚೂಸ್ ಮಾಡಬೇಕು. ಏನಕ್ಕೆ 4ನ ಚೂಸ್ ಮಾಡಬೇಕು, ಈಗ 3ವರೆಗೂ ಬಂದಲ್ವಾ, 3 ಇಂದ 2ಗೆ ಹೋಗ್ಬೋದು ಅಥವಾ 3 ಇಂದ 4ಗೆ ಹೋಗ್ಬೋದು. ನಾನು ಯಾವ್ದನ್ನ ಚೂಸ್ ಮಾಡಬೇಕು, 3 ಇಂದ 4ಗೆ ಚೂಸ್ ಮಾಡಬೇಕು. ಯಾಕೆ, ಡೆಪ್ತ್ ಫಸ್ಟ್ ಕೆಳಗಡೆ ಹೋಗೋದಕ್ಕೆ ನೋಡ್ಬೇಕು. ನೆಕ್ಸ್ಟ್ 4 ಇಂದ ನೀನು 2ಗೆ ಹೋಗಂಗಿಲ್ಲ, ಯಾಕೆ 2 ಆಲ್ರೆಡಿ ಕ್ಯೂ ಅಲ್ಲಿ ಇದೆ. ಸೊ 4 ಇಂದ ನೀನು ಎಲ್ಲಿಗೆ ಹೋಗ್ಬೋದು, 6ಗೆ ಹೋಗ್ಬೋದು. ಸೊ 6 3 ಆಯ್ತು, 2 4 6. ಈಗ 6 ಇಂದ ಎಲ್ಲಿಗೆ ಹೋಗ್ಬೋದು, 6 ಇಂದ 1ಗೆ. ಸೊ 6 ಇಂದ 1ಗೆ ನೀನು ಹೋಗಂಗಿಲ್ಲ, ಆದಷ್ಟು ಡೆಪ್ತ್ ಹೋಗ್ಬೇಕು. ಸೊ ಡೆಪ್ತ್ ಹೋಗಾದ್ಮೇಲೆ ಏನ್ ಮಾಡ್ಬೇಕು, ನೀನ್ ಡೆಪ್ತ್ ಹೋಗಿ ಯಾವಾಗ ಸ್ಟಾಪ್ ಮಾಡ್ಬೇಕು ಅಂತಂದ್ರೆ, ನೀನ್ ಎಲ್ಲಾ ನೋಡ್ಗಳನ್ನು ಟ್ರಾವರ್ಸ್ ಮಾಡಿದ್ರೆ. ಇಲ್ಲಿ ನೀನು 5th ನೋಡನ್ನೇ ಟ್ರಾವರ್ಸ್ ಮಾಡಿಲ್ಲ. ಸೊ ಏನ್ ಮಾಡ್ಬೇಕು ಅಂತಂದ್ರೆ ಬ್ಯಾಕ್ ಟ್ರ್ಯಾಕ್ ಮಾಡ್ಬೇಕು. ಸೊ ಬ್ಯಾಕ್ ಟ್ರ್ಯಾಕ್ ಅಂದ್ರೆ ಏನಾಯ್ತು, 6 ಇಂದ 4ಗೆ ಬಂತು. ಸೊ ಏನಾಯ್ತು, 6 ಕ್ಯಾನ್ಸಲ್. ಸ್ಟ್ಯಾಕ್ ನಲ್ಲಿ 6ನ ತೆಗೆದು ಬಿಸಾಕ್ದೆ. ಈಗ 4ಗೆ ಬಂದೆ. ಸೊ 4 ಇಂದ ನೀನು 5ಗೆ ಹೋಗ್ಬೋದಾ, ಹೋಗೋದಕ್ಕಾಗಲ್ಲ. ಸೊ ಏನ್ ಮಾಡ್ಬೇಕು, ಬ್ಯಾಕ್ ಟ್ರ್ಯಾಕ್. ಸೊ ಇವಾಗ ಏನಾಯ್ತು, 3ಗೆ ಬಂತು, ಸಾರಿ. ಈಗ 4 ಇಂದ 5ಗೆ ಹೋಗ್ಬೋದಾ, ಹೋಗೋದಕ್ಕಾಗಲ್ಲ. ಸೊ 4 ಆದ್ಮೇಲೆ 4ನ ಏನ್ ಮಾಡ್ಬೇಕು, 4ನ ತೆಗೆದು ಬಿಸಾಕ್ಬೇಕು. ನೆಕ್ಸ್ಟ್ ಯಾವ್ದಿರೋದು, 2. ಸೊ 4 ಇಂದ 2ಗೆ ಹೋಗ್ಬೋದಾ ಅಂತ ನೋಡೋದು. ನೆಕ್ಸ್ಟ್ 2 ಇಂದ 5ಗೆ ಹೋಗ್ಬೋದಾ, ಹೌದು 2 ಇಂದ 5ಗೆ ಹೋಗ್ಬೋದು. ಸೊ ಏನ್ ಮಾಡ್ತೀನಿ, 2ನ ಕ್ಯಾನ್ಸಲ್ ಔಟ್ ಮಾಡಿ ಇಲ್ಲಿ 5 ಅಂತ ಬರೀತೀನಿ. ಏನು, ಹೊಸ ವ್ಯಾಲ್ಯೂ ಇನ್ಸರ್ಟ್ ಆಯ್ತು ನಮ್ಮ ಸ್ಟ್ಯಾಕ್ಗೆ, ಯಾವುದು 5. ಸೊ 5ನ ಇನ್ಸರ್ಟ್ ಮಾಡಾಯ್ತು. ನೆಕ್ಸ್ಟ್ 5 ಇಂದ ನಮ್ಮ ಇವಾಗ ಎಲ್ಲದನ್ನು ನೋಡ್ಗಳನ್ನು ಟ್ರಾವರ್ಸ್ ಮಾಡಾಯ್ತಾ. ಇವಾಗ ನಮ್ಗೆ ಏನು, ಅಷ್ಟು ಸ್ಟ್ಯಾಕ್ನ ಎಂಟಿ ಮಾಡಿ ಬಿಸಾಕ್ಬೇಕು. ಹೇಗೆ, ಈಗ 5 ಹೋಗಿದ್ದೀನಿ. ಸೊ 5 ಇಂದ ಮತ್ತೆ ಬ್ಯಾಕ್ ಟ್ರ್ಯಾಕ್ ಮಾಡು. ಸೊ 5 ಇಂದ ಬ್ಯಾಕ್ ಟ್ರ್ಯಾಕ್ ಮಾಡಿದ್ರೆ 2 ಇಂದ ನೀನು 5 ಬಂದಿದ್ದಲ್ವಾ. ನೆಕ್ಸ್ಟ್ ಇವಾಗ ಏನ್ ಮಾಡ್ತೀಯಾ, 5 ಇಂದ ನೀನು ಮತ್ತೆ 2ಗೆ ಬರಬೇಕು. ನೆಕ್ಸ್ಟ್ 2 ಇಂದ ನೀನು 3ಗೆ ಬರ್ತೀಯ. 2 ಆಲ್ರೆಡಿ ಕ್ಯಾನ್ಸಲ್ ಮಾಡಿರೋದು, ಎಷ್ಟಲ್ಲಿ ಕ್ಯಾನ್ಸಲ್ ಮಾಡ್ತೀರಾ, ಅದಕ್ಕೋಸ್ಕರ 2 ಕ್ಯಾನ್ಸಲ್ ಆಗಿದೆ. 5 ಇಂದ 2ಗೆ ಬ್ಯಾಕ್ ಟ್ರ್ಯಾಕ್ ಮಾಡ್ತೀಯಾ, 2 ಇಂದ 3ಗೆ ಮತ್ತೆ ಬ್ಯಾಕ್ ಟ್ರ್ಯಾಕ್ ಮಾಡ್ತೀರಾ. ಸೊ ಏನಾಯ್ತು, 3 ಕೂಡ ಕ್ಯಾನ್ಸಲ್ ಆಯಿತು, 5 ಕೂಡ ನೀವು ಬ್ಯಾಕ್ ಟ್ರ್ಯಾಕ್ ಮಾಡ್ತಿರೋದ್ರಿಂದ ಕ್ಯಾನ್ಸಲ್ ಆಗಿದೆ. ಇವಾಗ ಸ್ಟ್ಯಾಕ್ ಅಲ್ಲಿ ಉಳಿದಿರೋದು 1 ಮತ್ತೆ 0. ಸೊ 3 ಇಂದ 1ಗೆ ಮತ್ತೆ ಬ್ಯಾಕ್ ಟ್ರ್ಯಾಕ್. ಸೊ 1 ಕ್ಯಾನ್ಸಲ್ ಆಗುತ್ತೆ, 1 ಇಂದ 0ಗೆ ಬ್ಯಾಕ್ ಟ್ರ್ಯಾಕ್. ಇವಾಗ ಏನಾಯ್ತು, 0 ಕೂಡ ಕ್ಯಾನ್ಸಲ್ ಆಯಿತು. ನನ್ನ ಸ್ಟ್ಯಾಕ್ ಏನಾಯ್ತು, ಸ್ಟ್ಯಾಕ್ ಎಂಟಿ ಆಯಿತು. ಸ್ಟ್ಯಾಕ್ ಎಂಟಿ ಆಯಿತು. ನನಗೆ ಬೇಕಾಗಿದ್ದಂತಹ ರಿಸಲ್ಟ್ ಡೆಪ್ತ್ ಫಸ್ಟ್ ಸರ್ಚ್ದು ಆನ್ಸರ್ ಸಿಕ್ತು, ಬ್ರೆಡ್ತ್ ಫಸ್ಟ್ ಸರ್ಚ್ದು ಕೂಡ ಆನ್ಸರ್ ಸಿಕ್ಕಿದೆ. ಸೊ DFS BFS ಅಲ್ಲಿ ಏನಾದ್ರೂ ಕೂಡ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು.